ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ವಿಷಯ ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ ಅಂತ ಹೇಳ್ತೀವಿ ನಾವು, ಕೇಜ್ರಿವಾಲ್ ಅಲ್ಲ ಕ್ರೇಜಿವಾಲ್ ಅಂತ ಹೇಳ್ತೀವಿ. ಇದಕ್ಕೆ ಸಾಕಷ್ಟು ಇವುಗಳು ಇವೆ. ಏನು ಅಂತಂದರೆ, ಈ ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾರೆ, ತುಂಬ ಬುದ್ಧಿವಂತ ಆತ. IAS ಗ್ರೇಡ್ ಆಫೀಸರು, ಇಂಡಿಯನ್ ರೆವಿನ್ಯೂ ಸರ್ವಿಸಲ್ಲಿ ಇರ್ತಾರೆ. ತುಂಬ ಬುದ್ಧಿವಂತ, ಚಾಣಾಕ್ಷ. ಅವ್ರ ಸ್ಮಾರ್ಟ್ನೆಸ್ಗೆ ಏನು ಇದಿಲ್ಲ. ಏನು ಅಂದರೆ ಇವರು ಹಂಗೂ ಹಿಂಗೂ ರಾಲೇಗಾಂವ್ ಸಿದ್ಧಿಯಿಂದ ಅಣ್ಣಾ ಹಜಾರೆ ಅಂತ ಬರ್ತಾರೆ. ಅವ್ರು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾರೆ. ಇವರೇನು ಮಾಡ್ತಾರೆ, ಅವ್ರ ಹೆಗಲನ್ನ ಸಾಲ ತೊಗೊಂಡ್ಬಿಟ್ಟು ಡೆಲ್ಲಿನಲ್ಲಿ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ. ಇವ್ರಿಗೆ ಕೊಟ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿಂದ ಕೆಲವರು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾರೆ. ಅಲ್ಲೆಲ್ಲ ಏನು ಮಾಡ್ತಾರೆ, ಇವ್ರಿಗೆ ಕ್ಯಾಪಿಟಲೈಸ್ ಮಾಡ್ಕೊಂಡು ಎನ್ಕ್ಯಾಶ್ ಮಾಡ್ಕೊಂಡು ಡೆಲ್ಲಿ ಚೀಫ್ ಮಿನಿಸ್ಟರಾಗಿ ಕೂತ್ಬಿಟ್ಟಿದ್ದಾರೆ. ಇಲ್ಲೇ ನೋಡಿ ಸಮಸ್ಯೆ ಬರೋದು. ಇವರು ಯಾವಾಗ ಇವ್ರ ಪೋಸ್ಟ್ ಇರಲ್ಲ, ಅಣ್ಣಾ ಹಜಾರೆ ಇದನ್ನು ಮಾಡ್ತಿರ್ತಾರೆ. ಲಲ್ಲೂ ಪ್ರಸಾದ್ ವಿರುದ್ಧ ಗುಂಡು ಹಾರಿಸ್ತಿರ್ತಾರೆ. ಜೈಲಲ್ಲಿದ್ದು ಅಧಿಕಾರ ನಡೆಸ್ತಾರೆ. ಇವರು ರಾಜೀನಾಮೆ ಕೊಡಬೇಕು. ನೈತಿಕತೆ ಇಲ್ವಾ, ಮಾರಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇಲ್ವಾ? ರಾಜಕೀಯದಲ್ಲಿ ಮಾರಲ್ ರೆಸ್ಪಾನ್ಸಿಬಿಲಿಟಿ ಹಾಳಾಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಇಂಡಿಯಾ ದೇಶದ ರಾಜಕೀಯ ವ್ಯವಸ್ಥೆ ಹಾಳಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ಕೊಂಡು ಸಾಕಷ್ಟು ಪ್ರಚಾರ ಮಾಡಿದ್ರು. ಮುಖ್ಯಮಂತ್ರಿನೂ ಆಗ್ಬಿಟ್ಟಿದ್ದಾರೆ. ಓಕೆ, ಅದು ಒಂದು ಪಾರ್ಟು. ಈಗೇನಾಗಿದೆ, ಲಿಕ್ಕರ್ ಗೇಟ್ ಪ್ರಕರಣ ಮತ್ತು ಡೆಲ್ಲಿ ಜಲ್ ಬೋರ್ಡ್ ಅಂತ ಅಂದ್ಬಿಟ್ಟು ಅಲ್ಲಿ ಹಗರಣಗಳೆಲ್ಲ ಆಗ್ಬಿಟ್ಟು ಸಾವಿರಾರು ಕೋಟಿ. ಮನೀಶ್ ಸಿಸೋಡಿಯಾ ಅಂತ ಇವ್ರ ಲೆಫ್ಟಿನೆಂಟು, ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದರು ಆಮ್ ಆದ್ಮಿ ಪಾರ್ಟಿ ಏನಾಗಿದೆ, ಪೊರಕೆ. ಅವರು ಇಡೀ ದೇಶನೇ ಕ್ಲೀನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಪೊರಕೆ ಸಿಂಬಲ್ ಇಟ್ಕೊಂಡಿದ್ದಾರೆ. ನೋಡಿ, ಮಾನಸಿಕವಾಗಿ ಎಷ್ಟು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಇವರು. ಅದು ಉದಾಹರಣೆ ಏನು, ಕ್ಲೀನ್ ಮಾಡೋದಕ್ಕೆ ಪೊರಕೆ ಬೇಕು. ಅದಕ್ಕೆ ಏನು ಮಾಡಿಬಿಟ್ಟು ಇವರು ಎಲೆಕ್ಷನ್ ಸಿಂಬಲಾಗಿ ಪೊರಕೆನೇ ಇಟ್ಕೊಂಡು ಅವ್ರು ಏನು ಮಾಡಿದ್ರು, ದೇಶನೇ ಕ್ಲೀನ್ ಮಾಡ್ತೀನಿ, ವ್ಯವಸ್ಥೆನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು. ಇವರು ಲಲ್ಲೂ ಪ್ರಸಾದ್ ಯಾದವ್ ಭ್ರಷ್ಟಾಚಾರದಲ್ಲಿ ಮೇವು ಹಗರಣದಲ್ಲಿ ಸಿಕ್ಕಾಕೊಂಡಾಗ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ, ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ದೇಶದಲ್ಲಿ ರಾಜಕೀಯದಲ್ಲಿ ಉತ್ತಮವಾದ ವ್ಯವಸ್ಥೆ ಬರಬೇಕು ಅಂದವರು. ಇವರು ಲಿಕ್ಕರ್ ಹಗರಣದಲ್ಲಿ ಸಾವಿರಾರು ಕೋಟಿ ಮಾಡಿದ್ದಾರೆ. ಜಲ್ ಬೋರ್ಡ್ ಇದರಲ್ಲೂ ಮಾಡಿದಾರಂತೆ. ಇವರು ಮುಖ್ಯಮಂತ್ರಿಯಾಗಿ ಇವರು ಜೈಲಲ್ಲಿ ಕೂತಿದ್ದಾರೆ. ಜೈಲಲ್ಲಿ ಕೂತಿರೋದೇನು, ನರೇಂದ್ರ ಮೋದಿಯವ್ರು ಜೈಲಿಗೆ ಹಾಕಿರೋದಲ್ಲ, BJPನವ್ರು ಜೈಲಿಗೆ ಹಾಕಿರೋದಲ್ಲ. ಕೋರ್ಟ್ಗಳು, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಲ್ಲಿ ಅನೇಕ ನಿರ್ಣಯಗಳು ಇವರ ವಿರುದ್ಧವಾಗಿ ಬಂದು ಇವರು ಕೋರ್ಟಲ್ಲಿ ಜೈಲಲ್ಲಿ ಕೂತಿದ್ದಾರೆ. ಇವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಲ್ಲಿ ಇವ್ರನ್ನ ಬಂದಿ ಮಾಡಿಬಿಟ್ಟು ಕೋರ್ಟ್ಗೆ ಜೈಲಿಗೆ ಹಾಕಿದ್ದಾರೆ. ಜೈಲಿಗೆ ಹಾಕಿದ್ರೆ ಫಸ್ಟ್ 6 ದಿವಸದ ಮಾತ್ರ ಜೈಲಿತ್ತಂತೆ. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಹೀಗಾಗಿ ಇವರು ತಾವೇ ಹೇಳ್ತಿದ್ದಂಥ ನೈತಿಕತೆ ಒಳಗೆ ಇವರೇ ಬಂದಿ ಆಗ್ಬಿಟ್ಟು ಜೈಲಲ್ಲಿ ಕೂತಿದ್ದಾರೆ. ಅಂದರೆ ಭ್ರಷ್ಟಾಚಾರ ಕಿಂಗ್ ಪಿನ್ ಅಂತೆ ಇವರು, ಲಿಕ್ಕರ್ ಗೇಟಲ್ಲಿ ಕಿಂಗ್ ಪಿನ್ ಅಂತೆ ಅಂತ. ಇಂಥ ಕ್ರೇಜಿವಾಲ್ ಅಂತ ಹೇಳಿದ್ರೆ ಇವಾಗ ಹೇಳ್ಬೋದು. ಕೇಜ್ರಿವಾಲ್ ಅಲ್ಲ, ಇವರು ಕ್ರೇಜಿವಾಲ್ ಅಂದ್ಬಿಟ್ಟು. ಇಂಥ ಕ್ರೇಜಿವಾಲ್ಗೆ ಸಪೋರ್ಟ್ ಮಾಡಿಕೊಂಡು ಐರೋಪ್ಯ ದೇಶದ, ಅಂದರೆ ಯುರೋಪ್ ದೇಶದಲ್ಲಿರ್ತಕ್ಕಂಥ ಅನೇಕ ದೇಶದಲ್ಲಿ ಮತ್ತು ಅಮೇರಿಕಾದಲ್ಲಿ ಇವ್ರಿಗೆ ಸಪೋರ್ಟಾಗಿ ಪಬ್ಲಿಕ್ ಒಪಿನಿಯನ್ ಫಾರ್ಮ್ ಆಗೋದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಇದು ನಮ್ಮ ಕ್ವಶ್ಚನ್ನು. ಇಲ್ಲಿ ಆಳವಾದ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳೋದು. ಬನ್ನಿ, ಈ ಕ್ರೇಜಿವಾಲ್ ಮಾಡೋದು ಸತ್ಯನೋ ಸುಳ್ಳೋ ಅನ್ನೋದನ್ನು ತೀರ್ಮಾನ ಮಾಡಬೇಕಾಗಿರೋರು ನಾವು ನಮ್ಮ ದೇಶದಲ್ಲಿ ಕೂತ್ಕೊಂಡು ನಾವು ವೋಟರ್ಸು, ನಾವು ತೀರ್ಮಾನ ಮಾಡೋದು. ಯಾರೋ ಬೋಳಿ ಮಗ ಅಮೇರಿಕಾದಲ್ಲಿ ಕೂತ್ಕೊಂಡು ಅವನ ಪರವಾಗಿ ಇದು ಕೊಟ್ಬಿಟ್ರೆ, ಯಾರೋ ಯುರೋಪ್ ಕಂಟ್ರಿನಲ್ಲಿ ಕೂತ್ಬಿಟ್ರೆ ನರೇಂದ್ರ ಮೋದಿಯವರು ವಿರೋಧ ಮಾಡಿದ್ದಾರೆ. ಆಂತರಿಕ ವ್ಯವಹಾರಗಳಲ್ಲಿ ಕೈ ಹಾಕಬೇಡಿ ಅಂತ ಹೇಳಿದ್ದಾರೆ. ಕರೆಕ್ಟ್, ಇದು 100% ಕರೆಕ್ಟು. ನಾವು ವೋಟರ್ ನಾವು ತೀರ್ಮಾನ ಮಾಡಬೇಕಾಗಿರೋ ನಮ್ಮ ದೇಶದಲ್ಲಿ ಏನು ಸರಿ ಏನು ತಪ್ಪು ಇದು ತೀರ್ಮಾನ ತಗೋಬೇಕಾಗಿರೋರು ನಾವು. ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ, ವಿಶ್ವಗುರು ಕೊಟ್ಟಿರೋರು. ಇವತ್ತೇನಾದರೂ ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧ ನಡೀತಾ ಇದೆ ಅಂದರೆ ಇಡೀ ವಿಶ್ವ ನಮ್ಮ ಕಡೆ ಕೈ ನೋಡ್ತಾ ಇದೆ. ಇದನ್ನು ಹೇಗೆ ನಿಲ್ಲಿಸೋದು, ನರೇಂದ್ರ ಮೋದಿ ಏನು ಹೇಳ್ತಾರೆ ಅಂತ ಕೇಳ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಕ್ಷುಲ್ಲಕವಾದ ವಿಚಾರಣೆ ಇದು. ಇವರು ಆಂತರಿಕ ವ್ಯವಹಾರಗಳಲ್ಲಿ ಕೈ ಹಾಕಬಾರ್ದು. ಯುರೋಪಿಯನ್ ಕಂಟ್ರೀಸ್ ಆಗಿರಲಿ, ಅಮೇರಿಕಾ ಆಗಿರಲಿ, ಬ್ರಿಟನ್ ಆಗಿರಲಿ, ನಮ್ಮ ಆಂತರಿಕ ವ್ಯವಹಾರದಲ್ಲಿ ಕೈ ಹಾಕಬಾರ್ದು. ಕ್ರೇಜಿವಾಲ್ಗೆ ಸಪೋರ್ಟ್ ಮಾಡಿಕೊಂಡು, ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿಕೊಂಡು ನೀವು ಪಬ್ಲಿಕ್ ಒಪಿನಿಯನ್ ಫಾರ್ಮ್ ಮಾಡೋಕ್ಕೆ ಹೊರಟಿದ್ದೀರ ಅಂದರೆ ಖಂಡಿಸ್ತೀವಿ ನಾವು ಇದನ್ನು. ಏನು ಅಂತಂದರೆ, ಈ ಥರ ಬೂಟಾಟಿಕೆ ಬನಾನ ರಿಪಬ್ಲಿಕ್ ಮಾಡ್ತಿದ್ದೀರಾ ನೀವು. ಇಡೀ ವಿಶ್ವದ ಡೆಮಾಕ್ರಸಿನೇ ಬನಾನ ರಿಪಬ್ಲಿಕ್ ಮಾಡ್ತಾಯಿದ್ದೀರಾ. ನೋಡಿದ್ದು ಅತಿ ದೊಡ್ಡ ಸಂಘರ್ಷಕ್ಕೆ ಕಾರಣರಾಗ್ತಾ ಇದ್ದೀರಾ. ಈ ಬೂಟಾಟಿಕೆನೆಲ್ಲ ಬಿಟ್ಬಿಡಿ. ಅರವಿಂದ್ ಕೇಜ್ರಿವಾಲು ಯಾಕೆ ಈ ಥರ ಒಪಿನಿಯನ್ ಕ್ರಿಯೇಟ್ ಆಗ್ತಾ ಇದೆ ಪಬ್ಲಿಕ್ಕಲ್ಲಿ ಅನ್ನೋದಕ್ಕೆ ಒಂದು ವಿಚಾರ ಮಾಡಬೇಕು.
ಪ್ರಜಾಪ್ರಭುತ್ವದಲ್ಲಿ ಅನೇಕ ಎಳೆಗಳು ಸೇರಿ ಹೇಗೆ ಬಟ್ಟೆ ಆಗುತ್ತೆ, ಹಾಗೆ ಅನೇಕ ಎಳೆಗಳು ಸೇರಿಬಿಟ್ಟು ಒಂದು ಒಪಿನಿಯನ್ ಫಾರ್ಮ್ ಆಗುತ್ತೆ. ಅನೇಕ ಎಳೆಗಳು ಸೇರಿ ಒಂದು ಒಪಿನಿಯನ್ ಫಾರ್ಮ್ ಆಗುತ್ತೆ ಅಂದರೆ ಒಂದು ಎಳೆ ಬಗ್ಗೆ ಮಾತಾಡ್ತೀವಿ ನೋಡಿ. ಪೋಪ್ ಏನಿದ್ದಾರೆ ಅವರು ಅಧಿಕಾರ ತಗೋತಾರೆ, ಈಗಿರತಕ್ಕಂಥ ಪೋಪು. ಇವರು ಅಧಿಕಾರ ತಗೋಬೇಕಾದ್ರೆ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಕ್ರಿಶ್ಚಿಯನ್ ಕಂಟ್ರೀಸಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ಮನುಷ್ಯರು ಸೇರಿಕೊಂಡು ಅವ್ರಿಗೆ ಕಿರೀಟ ಧಾರಣೆ ಮಾಡ್ತಾರೆ. ಓಕೆ, ಇದು ಅವ್ರ ಧರ್ಮ, ಅವ್ರ ವಿಚಾರ, ಆಂತರಿಕ ವಿಚಾರ ಮಾಡಲಿ ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗೆ ಇನ್ವಿಟೇಷನ್ ಇರಬೇಕಿತ್ತು ರೀ. ಎಲ್ಲ ದೇಶದ ಮುಖ್ಯಸ್ಥನ ಕರೀತಾರೆ ಅಂದರೆ ಪ್ರಧಾನಮಂತ್ರಿ ಕರಿಬೇಕಿತ್ತು. ಇಲ್ಲಿ ನೋಡಿ, ಪ್ರಧಾನಮಂತ್ರಿ ಕರೀಲಿಲ್ಲ, ಯಾವುದೇ ಮುಖ್ಯಮಂತ್ರಿನ ಕರೀಲಿಲ್ಲ. ಈ ಅರವಿಂದ್ ಕೇಜ್ರಿವಾಲ್ ಕರೆದ್ರು. ಇದು ಪಬ್ಲಿಕ್ ಒಪಿನಿಯನ್ ಮಾಡ್ಬೇಕಾದ್ರೆ ಎಳೆ ಎಲ್ಲಿಂದ ಸಿಗತ್ತೆ ಅಂತ ನೋಡಬೇಕು ನಾವು. ಯಾಕೆ ಅಂತಂದರೆ ಈತ ಅಧಿಕಾರ ಸಿಗೋವರೆಗೂ ಹಿಂದೂ ಅಂತ ಹೇಳ್ತಾರೆ. ಒಂದು ಸಾರಿ ಅಧಿಕಾರ ತಗೊಂಡು ನಮ್ಮನ್ನು ಕೆಳಗಿಳಿಸೋದಿಲ್ಲ ಅಂತ ಗೊತ್ತಾದರೆ ಕ್ರಿಶ್ಚಿಯನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಈ ಥರ ಜಾರ್ಜ್ ಸೋರೋಸ್ ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು, ದುಡ್ಡು ಕೊಡ್ತಕ್ಕಂಥವ್ರು ಇರ್ಬೋದು, ಅವರು ಏನು ಮಾಡ್ತಾರೆ, ಎಲ್ಲೋ ಕೂತ್ಕೊಂಡು ಹಿಡನ್ ಅಜೆಂಡಾ ಇಟ್ಕೊಂಡು ಆಟ ಹಾಕ್ತಾರೆ. ಆಟ ಹಾಕಿದ್ರೆ ಏನಾಗುತ್ತೆ, ಅದರ ಎಫೆಕ್ಟು ಕೇಜ್ರಿವಾಲ್ಗೆ ಸಪೋರ್ಟ್ ಮಾಡ್ತಕ್ಕಂಥ ನ್ಯೂಸ್ ಪೇಪರ್ಗಳು ಇರ್ಬೋದು, ಜರ್ನಲಿಸ್ಟ್ಗಳು ಇರ್ಬೋದು, ಎಲ್ಲ ಒಂದು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಸ್ಬಿಡ್ತಾರೆ. ನಮ್ಮ ದೇಶದಲ್ಲಿ ಏನಾಗಿದೆ, ಪರ್ವರ್ಟೆಡ್ ಅಂತೀವಿ. ಪರ್ವರ್ಟೆಡ್ ಅಂದರೆ ಇಂಗ್ಲೀಷಲ್ಲಿ ಪರ್ವರ್ಟೆಡ್ ಅನ್ನೋಕ್ಕೆ ಕನ್ನಡ ಮೀನಿಂಗ್ ವಿಕೃತ ಮನಸ್ಸು ಅಂತ. ವಿಕೃತ ಮನಸ್ಸಿನವರಿದ್ದಾರೆ ನಮ್ಮ ದೇಶದಲ್ಲಿ. ಶತ್ರುಗಳು ಪಾಕಿಸ್ತಾನದವರಲ್ಲ, ನಮ್ಮ ದೇಶದ ಶತ್ರುಗಳು ಚೈನಾದವರಲ್ಲ, ನಮ್ಮ ದೇಶದಲ್ಲಿ ಮುಸಲ್ಮಾನರಲ್ಲ ಶತ್ರುಗಳು. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ವಿಕೃತ ಮನಸ್ಸಿನ ಹಿಂದೂಗಳು. ವಿಕೃತ ಮನಸ್ಸಿನ ಹಿಂದೂಗಳು ಅಂತ ಹೇಳಬೇಕಾದ್ರೆ ಒಂದು ಉದಾಹರಣೆ ಕೊಡಬೇಕಾಗತ್ತೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಹೇಗೆ ಅಧಿಕಾರಕ್ಕೆ ಬಂತು? ಹಾಗೂ ಹೀಗೂ ಒಳ್ಳೆಯ ರೂಲ್ ಮಾಡ್ತಾಯಿದ್ರು ಬಿ ಜೆ ಪಿನವ್ರು. ಅವ್ರನ್ನ ಕೆಳಗಿಳಿಸ್ಬಿಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲರನ್ನ ಭಿಕ್ಷುಕರನ್ನ ಮಾಡಿದ್ರು. ಖಜಾನೆಯಲ್ಲಿ ದುಡ್ಡಿಟ್ಟಿದ್ರು ಬಿ ಜೆ ಪಿನವರು. ಏನು ಮಾಡಿದ್ರು, ಬಿಟ್ಟಿ ಭಾಗ್ಯಗಳು ಕೊಟ್ಟರು. ಸ್ತ್ರೀ ಭಾಗ್ಯ ಅಂತ ವರ್ಷಕ್ಕೆ 2,000 ಕೊಡ್ತೀವಿ ಹೆಂಗಸರಿಗೆ ಅಂತ ಕೊಟ್ಟರು. ಮತ್ತು ಬಸ್ ಫ್ರೀ ಮಾಡಿದ್ರು. ಮತ್ತು 5 kg ಅಕ್ಕಿ ಕೊಡ್ತೀವಿ ಅಂದರು, ಟುಸ್ಸಾಗೋಯ್ತು. ಇದಲ್ಲದೆ ಅನ್ನಭಾಗ್ಯ ಅಂತ ಕೊಟ್ಟರು, ಅದು ಟುಸ್ಸಾಗೋಯ್ತು. ಅನೇಕ ಎಲೆಕ್ಟ್ರಿಸಿಟಿ ಫ್ರೀ ಅಂತ ಕೊಟ್ಟರು, ಅದು ಕಾಲು ಮುರ್ಕೊಂಡು ನಡೀತಾ ಇದೆ. ಹೀಗೆ ಅನೇಕ ಭಾಗ್ಯಗಳನ್ನ ಕೊಟ್ಟು ಬಡ್ಜೆಟ್ ಪ್ರಾವಿಷನ್ ಇಲ್ಲದೇ ದುಡ್ಡು ಬೇಕಾ ಕೇಂದ್ರ ಸರ್ಕಾರ, ಬಿ ಜೆ ಪಿ ಸರ್ಕಾರ ಕೊಡಲಿ ಅಂತ ಕೇಳ್ತಾರೆ. ಇವರು ಬಹಿರಂಗ ಚರ್ಚೆಗೆ ಆಹ್ವಾನ ಕೊಡ್ತಾರೆ. ಈ ಥರ ಬನಾನಾ ರಿಪಬ್ಲಿಕ್ ಮಾಡಿಬಿಟ್ಟು ಮಾಡ್ತಿರೋರು ಇವರು ಅಧಿಕಾರ ನಡೆಸಬೇಕು ಅಂತ ಏನು ಬೇಕಾದ್ರೂ ಮಾಡ್ಬೋದು ಅಂದ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂದರೆ ಜನತಾ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತಾರೆ, ಕೋರ್ಟ್ ಧಿಕ್ಕರಿಸ್ತಾರೆ. ಕೋರ್ಟ್ನ ಧಿಕ್ಕರಿಸಕ್ಕಂಥ ಬೇಕಾದಷ್ಟು ಉದಾಹರಣೆಗಳಿದೆ. ಅದನ್ನು ಒಂದೊಂದೇ ಹೇಳಬೇಕು ಅಂತಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಅಲಹಾಬಾದ್ ಹೈಕೋರ್ಟ್ ಕೊಟ್ಟತಕ್ಕಂಥ ನಿರ್ಣಯನ ಧಿಕ್ಕರಿಸ್ಬಿಟ್ಟು ಪ್ರಧಾನಮಂತ್ರಿಯಾಗಿ ಮುಂದುವರಿಸಿದ್ರು. ಎಮರ್ಜೆನ್ಸಿ ಹೇರಿದ್ರು, ಸಾವಿರಾರು ಜನ ಸಿಖ್ಖರನ್ನ ಕೊಲೆ ಮಾಡಿದ್ರು. ಆ ಕಡೆಗೇನಾಯಿತು, ಅಂಥ 2 ಬಿಯಾನ್ ಸಿಂಗ್, ಜರ್ನಲ್ ಸಿಂಗ್ ಅನ್ನೋರೆ ಇಂದಿರಾ ಗಾಂಧಿಯನ್ನು ಹೊಡೆದಾಕಿದ್ರು. ಬ್ಲೂ ಸ್ಟಾರ್ ಆಪರೇಷನ್ ಮಾಡಿ ಅಮೃತ್ಸರದಲ್ಲಿರ್ತಕ್ಕಂಥ ಗುರುದ್ವಾರನ ನಾಶ ಮಾಡಿದ್ರು. ಈ ಕಾಂಗ್ರೆಸ್ನವರು ನಮ್ಮ ಹಿಂದೂ ಧರ್ಮಕ್ಕೆ ಪೂರಕವಾಗಿರ್ತಕ್ಕಂಥ ಏನೇನೋ ಇವುಗಳ ಅಂಶಗಳನ್ನೆಲ್ಲ ನಾಶ ಮಾಡ್ತಾ, ವ್ಯವಸ್ಥಿತವಾಗಿ ನಾಶ ಮಾಡ್ತಾ ಬಂದರು. ಅದಕ್ಕೆ ಹಿಂದಿನ ಎಪಿಸೋಡ್ನಲ್ಲಿ ಮಾತಾಡಿದ್ದೀನಿ. ಆರ್ಟಿಕಲ್ 30 ಅಂತೆ ಅಂದ್ಬಿಟ್ಟು, ಇದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿಲ್ಲ. ಇವ್ರೇನು ಮಾಡಿದ್ರು, ಸರ್ದಾರ್ ವಲ್ಲಭಾಯ್ ಪಟೇಲರು 30A ವಿರೋಧವಾಗಿದ್ದರು. ಅವ್ರನ್ನ ಕೊಲೆಗೆ ಕಾರಣರಾಗಿ ಅವ್ರು ಸತ್ತ ನಂತರ ಇದನ್ನು ಜವಾಹರ್ಲಾಲ್ ನೆಹರು ಹಿಂಬಾಗಿಲಿನಿಂದ ತಂದುಬಿಟ್ಟು ನಮ್ಮ ಸಂವಿಧಾನದಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಇದು ಹಿಂದೂಗಳನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ ಆಗಿ ನೋಡ್ತಾ ಇದೆ. ಹಿಂದೂಗಳು ಆತ್ಮಹತ್ಯೆಗೆ ಕಾರಣರಾಗಿರ್ತಕ್ಕಂಥ ಹಿಂದೂಗಳು ರಾಮಾಯಣ ಗ್ರೇಟ್ ಅಂತ ಹೇಳ್ಕೊಳಕ್ಕಾಗಲ್ಲ ಅಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಹಿಂದೂಗಳು ಮಹಾಭಾರತನ ಗ್ರೇಟ್ ಅಂತ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಮಹಾಭಾರತದ ಬಗ್ಗೆ ಹೇಳಬೇಕು ಅಂದರೆ ಪ್ರೆಸೆಂಟ್ ಡೇನಲ್ಲಿ ಏನು ನಾವು ಸಮಾಜದಲ್ಲಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ, ಪ್ರತಿಯೊಂದಕ್ಕೂ ಉತ್ತರ ಮಹಾಭಾರತದಲ್ಲಿ ಸಿಗುತ್ತೆ. ಮಹಾಭಾರತ ಅಂತ ಮಾತಾಡಿದಾಗ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಇದನ್ನೆಲ್ಲವನ್ನು ವ್ಯವಸ್ಥಿತವಾಗಿ ನಾಶ ಮಾಡ್ತಾ ಹಿಂದೂ ಧರ್ಮದ ನಾಶಕ್ಕೆ ಕಾರಣ ಆಗಿ ನಮ್ಮ ಆತ್ಮಗೌರವ, ನಮ್ಮ ಸ್ವಾಭಿಮಾನವನ್ನು ನಾಶ ಮಾಡಿ ಮುಸಲ್ಮಾನರ ದೇಶ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಕಾಂಗ್ರೆಸ್ಸು ಇದನ್ನು ಎಷ್ಟು ಧಿಕ್ಕರಿಸಿದ್ರು ಸಾಲದು. ಇದನ್ನು ಜಾಗರೂಕ ಆಗಿರಬೇಕು. ನಾವು ಎಷ್ಟು ಇದು ಮಾಡಿದ್ರು ಕೇಜ್ರಿವಾಲ್ ಏನಾಗಿದ್ದಾರೆ, ಈಗಿನ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾರೆ. ಕ್ರಿಪ್ಟೋ ಕ್ರಿಶ್ಚಿಯನ್ ಅಂತ ಹೇಳ್ತೀವಿ. ಕ್ರಿಪ್ಟೋ ಕರೆನ್ಸಿ ಅನ್ನೋದ್ರ ಬಗ್ಗೆ ಕೇಳಿದ್ವಿ ನಾವು. ಕರೆನ್ಸಿ ಇದೆಯಂತೆ, ಡಿಜಿಟಲ್ ಕರೆನ್ಸಿ ಅಂತೆ, ಅದು ಜಾಸ್ತಿ ನಡೀತಾ ಇದೆ ಅಂತ ಹೇಳಿದ್ವಿ. ಕೇಜ್ರಿವಾಲ್ ಏನಾಗಿದೆ, ಧರ್ಮಭ್ರಷ್ಟ ಮತ್ತು ಹಿಂದೂ ವಿರೋಧಿ ಆತನ್ನು ಮುಂದಿಟ್ಕೊಂಡು ಈ ಅಮೇರಿಕಾ ಆಗಲಿ ಯುರೋಪಿಯಲ್ಲಾಗಿರ್ತ ಕೆಲವರು ದುಡ್ಡಿರ್ತಕ್ಕಂಥವ್ರು ನಮ್ಮ ಹಿಂದೂಗಳ ಮೇಲೆ, ನರೇಂದ್ರ ಮೋದಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ
ಇಂಡೈರೆಕ್ಟಾಗಿ ನರೇಂದ್ರ ಕೇಜ್ರಿವಾಲ್ಗೆ ಸಪೋರ್ಟ್ ಮಾಡಿಕೊಂಡು ಆಂತರಿಕ ವ್ಯವಹಾರದಲ್ಲಿ ಮೂಗು ತೂರಿಸ್ತಾ ಇದ್ದಾರೆ. ಇದು ಕಠೋರ ನಿಂದನೀಯ. ಇದು ಮಾಡಬೇಡಿ. ಈ ಥರ ಮಾಡಿದ್ರೆ ನಾವು ಸಹ ಅಮೇರಿಕಾದ ಡೆಮಾಕ್ರಸಿ ಎಲೆಕ್ಷನ್ನಲ್ಲಿ ಮಾತಾಡಬೇಕಾಗತ್ತೆ. ಅದು ನಾವು ಪರ ವಿರೋಧ ಬಗ್ಗೆ ಮಾತಾಡಬೇಕಾಗತ್ತೆ. ಆವಾಗ ಡೆಮಾಕ್ರಸಿ ಎಕ್ಕುಟ್ಟು ಹೋಗುತ್ತೆ. ಇದನ್ನು ಜ್ಞಾಪಕ ಇಟ್ಕೊಂಡು ನಮ್ಮ ಆಂತರಿಕ ವ್ಯವಹಾರದಲ್ಲಿ ಯಾರೂ ತಲೆ ಹಾಕಬಾರ್ದು. ಯುರೋಪಿಯನ್ ದೇಶ ಇರ್ಬೋದು, ಅಮೇರಿಕಾ ದೇಶ ಇರ್ಬೋದು, ಅಮೇರಿಕಾದ ಯಾರೇ ರಾಜಕೀಯ ವ್ಯಕ್ತಿ ಇರ್ಬೋದು, ಅಮೇರಿಕಾದಲ್ಲಿ ಎಷ್ಟೇ ದುಡ್ಡು ಇಟ್ಕೊಂಡಿರ್ಬೋದು, ನೀವು ಯಾರು ನಮ್ಮ ಆಂತರಿಕ ವ್ಯವಹಾರದಲ್ಲಿ ಕೈ ಹಾಕಬಾರ್ದು. ಇವತ್ತೇನಾದರೂ ಕೇಜ್ರಿವಾಲ್ಗೆ ಸಪೋರ್ಟ್ ಮಾಡ್ಕೊಂಡು ನೀವು ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಒಪಿನಿಯನ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರಿ ಅಂತಂದರೆ ಇದು ಖಂಡನಾರ್ಹ, ಡೆಮಾಕ್ರಸಿ ವಿರುದ್ಧವಾದ್ದು. ನಿಮ್ಮನ್ನು ಜನ ಕ್ಷಮಿಸೋದಿಲ್ಲ, ನಾಗರಿಕ ಸಮಾಜ ಕ್ಷಮಿಸೋದಿಲ್ಲ, ಹ್ಯುಮ್ಯಾನಿಟಿ ಕ್ಷಮಿಸೋದಿಲ್ಲ ಅಂತ ಹೇಳಿ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.